ಸಿಂಪಲ್ ಶಾಪಿಂಗ್, ಹಣ್ಣು ಸ್ವೀಟ್ಸ್ ತರಬೇಕು, ನಂತರ ಬಾಳೆ ಎಲೆ ತರಬೇಕು. ನಮಸ್ಕಾರ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಹೊರಡಿ ಆಯಿತು. ಈಗ ಕೃಷ್ಣನನ್ನಿಟ್ಟು ಹೂವೆಲ್ಲ ಇಟ್ಟು ಹಣ್ಣು ಸ್ವೀಟ್ ಎಲ್ಲ ಇಟ್ಟು ಪೂಜೆ ಮಾಡಬೇಕು. ನಾನು ಹೇಗೆ ಮನೆಯಲ್ಲಿ ಸಿಂಪಲ್ ಆಗಿ ಪೂಜೆ ಮಾಡ್ತೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನಿವತ್ತು ಸಾರಿ ಇಟ್ಟಿದ್ದೇನೆ, ಇದು ಆಲ್ರೆಡಿ ಇಟ್ಟಿದ್ದೇನೆ. ಇಲ್ಲಿ ಕೃಷ್ಣ ಇಟ್ಟಿದ್ದೇನೆ ನೋಡಿ. ಇಲ್ಲಿ ಕೃಷ್ಣನಿಗೆ ಒಂದು ನೈವೇದ್ಯದಾಗೆ ಅವಲಕ್ಕಿ, ಮೊಸರು ಮತ್ತು ಸಕ್ಕರೆ ಹಾಕಿ ಇಟ್ಟಿದ್ದೇನೆ. ಎಲ್ಲ ವ್ಲಾಗರ್ಸಿಗೆ ಒಂದು ಟಿಪ್ಸ್ ಆಯಿತು. ಏನಂದರೆ ವಿಡಿಯೋ ಆನ್ ಮಾಡಿ ಏನಾದರೂ ವಿಷಯ ಇದ್ದರೆ ಹೇಳಬೇಕು ಹಸ್ಬೆಂಡ್ ಹತ್ರ, ಅವಾಗ ಬೈಯೋದಿಲ್ಲ. ಅಡಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಇವತ್ತು ಹಬ್ಬದ ಅಡಿಗೆ ಅಂದರೆ ಸ್ಪೆಷಲ್ ಏನಿಲ್ಲ, ಜಸ್ಟ್ ಸಿಂಪಲ್.